ನಿಮಗೆ ಕ್ರಿಪ್ಟೋ ಅಲ್ಲಿ ಪ್ರಾಫಿಟ್ ಬರ್ತಿದೆ, ಬಟ್ ಗವರ್ನಮೆಂಟ್ ಕೂಡ ನಿಮ್ ಪ್ರಾಫಿಟ್ ಇಂದ ಪ್ರಾಫಿಟ್ ಮಾಡ್ತಿದೆ. ಹಾಯ್, ನಾನು ನಿಮ್ಮ ಧನುಷ್. ಇಂಡಿಯಾದಲ್ಲಿ ಕ್ರಿಪ್ಟೋ ಟ್ರೇಡಿಂಗ್ ಜನರಲಿ 2 ಟೈಪ್ಸ್ ಇರುತ್ತೆ, ಬಟ್ ಟ್ಯಾಕ್ಸ್ ಟ್ರೀಟ್ಮೆಂಟ್ ಕಂಪ್ಲೀಟ್ಲಿ ಡಿಫರೆಂಟ್. ಫಸ್ಟ್ ಸ್ಪಾಟ್ ಟ್ರೇಡಿಂಗ್ ಅಂತ ಅಂದ್ರೆ ಡೈರೆಕ್ಟ್ ಬಿಟ್ಕಾಯಿನ್, ಇಥೇರಿಯಂ ಅಥವಾ ಯಾವುದೇ ಕ್ರಿಪ್ಟೋ ಬೈ ಮಾಡಿದ್ರು ಇಂಡಿಯಾ ಟ್ಯಾಕ್ಸ್ ಲಾ ಪ್ರಕಾರ ಇದನ್ನ ವಿರ್ಚುವಲ್ ಡಿಜಿಟಲ್ ಅಸೆಟ್ ಅಂತ ಕರೀತಾರೆ. ಶಾರ್ಟ್ ಫಾರ್ಮ್ ಅಲ್ಲಿ VDA ಅಂತ ಕರೀತಾರೆ. ಸೆಕ್ಷನ್ 115 BBH ಪ್ರಕಾರ ಪ್ರಾಫಿಟ್ ಮೇಲೆ ಫ್ಲಾಟ್ 30% ಟ್ಯಾಕ್ಸ್ ಪ್ಲಸ್ 4% ಸೆಸ್. 1 ಡೇ ಹೋಲ್ಡ್ ಮಾಡಿದ್ರು ಸೇಮ್, 5 ಇಯರ್ಸ್ ಹೋಲ್ಡ್ ಮಾಡಿದ್ರು ಸೇಮ್. ಲಾಂಗ್ ಟರ್ಮ್ ಬೆನಿಫಿಟ್ ಇಲ್ಲ, ಶಾರ್ಟ್ ಟರ್ಮ್ ಬೆನಿಫಿಟ್ ಕೂಡ ಇಲ್ಲ. ಸ್ಟ್ರೈಟ್ 30% ಟ್ಯಾಕ್ಸ್. ಮತ್ತೆ ಇಂಪಾರ್ಟೆಂಟ್ ಪಾಯಿಂಟ್, ಒಂದ್ ಕ್ರಿಪ್ಟೋ ಅಲ್ಲಿ ಲಾಸ್ ಆದ್ರೆ ಅದನ್ನ ಬೇರೆ ಕ್ರಿಪ್ಟೋ ಪ್ರಾಫಿಟ್ ಜೊತೆ ಅಡ್ಜಸ್ಟ್ ಮಾಡಕ್ ಆಗಲ್ಲ. ಇವನ್ ಬೇರೆ ಇನ್ಕಮ್ ಜೊತೆ ಕೂಡ ಸೆಟ್ ಆಫ್ ಮಾಡಕ್ ಆಗಲ್ಲ. ಮತ್ತೆ ಥ್ರೆಶೋಲ್ಡ್ ಕ್ರಾಸ್ ಆದ್ಮೇಲೆ ಪ್ರತಿ VDSCL ಮೇಲೆ 1% TDS ಡಿಡಕ್ಟ್ ಆಗುತ್ತೆ. ಅದು ಡೈರೆಕ್ಟ್ ನಿಮ್ ಫಾರ್ಮ್ 26AS ಅಥವಾ AS ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಎಲ್ಲಾ ಟ್ರಾನ್ಸಾಕ್ಷನ್ ವಿಸಿಬಲ್ ಇರುತ್ತೆ. ಸೊ ಸೆಕೆಂಡ್ ಪಾರ್ಟ್ ಬರೋಣ. ಈಗ ಫ್ಯೂಚರ್ಸ್ ಅಂಡ್ ಡಿರೈವೇಟಿವ್ಸ್ ನೋಡೋಣ. ಇಲ್ಲಿ ನೀವು ಆಕ್ಚುಯಲ್ ಕ್ರಿಪ್ಟೋ ಓನ್ ಮಾಡಲ್ಲ, ಪ್ರೈಸ್ ಮೂವ್ಮೆಂಟ್ ಮೇಲೆ ಟ್ರೇಡ್ ಮಾಡ್ತೀರಾ. ಜನರಲಿ ಇದು ಸೆಕ್ಷನ್ 115 BBH ಅಂಡರ್ ಬರಲ್ಲ. ಮೆಜಾರಿಟಿ ಟ್ಯಾಕ್ಸ್ ಪ್ರೊಫೆಷನಲ್ಸ್ ಇದನ್ನ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತಾರೆ. ಅಂದ್ರೆ ನಿಮ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ ಪ್ರಕಾರ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ. ಎಕ್ಸಾಂಪಲ್, ನೀವು 20% ಸ್ಲ್ಯಾಬ್ ರೇಟ್ ಅಲ್ಲಿ ಇದ್ರೆ ಜನರಲಿ 20% ಟ್ಯಾಕ್ಸ್ ಅಪ್ಲೈ ಆಗುತ್ತೆ, 30% ಅಲ್ಲ. INR ಸೆಟಲ್ ಫ್ಯೂಚರ್ಸ್, ಡೆಲ್ಟಾ ಎಕ್ಸ್ಚೇಂಜ್ ಅಥವಾ 542 ತರ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಜನರಲಿ 1% TDS ಇರಲ್ಲ. ಇನ್ಕಮ್ ನ ITR 3 ಅಲ್ಲಿ ಬಿಸ್ನೆಸ್ ಇನ್ಕಮ್ ಅಂಡರ್ ರಿಪೋರ್ಟ್ ಮಾಡ್ತಾರೆ. ಬ್ರೋಕರೇಜ್, ಪ್ಲಾಟ್ಫಾರ್ಮ್ ಫೀಸ್ ತರ ಎಲಿಜಿಬಲ್ ಎಕ್ಸ್ಪೆನ್ಸಸ್ ಕೂಡ ಕ್ಲೇಮ್ ಮಾಡಬಹುದು. ಒಂದು ಇಂಪಾರ್ಟೆಂಟ್ ಡಿಸ್ಕ್ಲೇಮರ್ ಏನು ಅಂತ ಅಂದ್ರೆ, ಕ್ರಿಪ್ಟೋ ಡಿರೈವೇಟಿವ್ ಟ್ಯಾಕ್ಸೇಷನ್ ಬಗ್ಗೆ CBDT ಇಂದ ಸ್ಪೆಸಿಫಿಕ್ ಸರ್ಕ್ಯುಲರ್ ಇನ್ನೂ ಬಂದಿಲ್ಲ. ಇದು ಪ್ರಾಕ್ಟಿಷನರ್ ಕನ್ಸೆನ್ಸಸ್ ಮತ್ತು ಪ್ರಾಕ್ಟಿಕಲ್ ಫೈಲಿಂಗ್ ಅಪ್ರೋಚ್ ಮೇಲೆ ಬೇಸ್ಡ್ ಇದೆ. ಸೊ ಫೈಲಿಂಗ್ ಮುಂಚೆ ನಿಮ್ಮ CA ಅಡ್ವೈಸ್ ತಗೊಳ್ಳಿ. ಫಿನಾನ್ಷಿಯಲ್ ಇಯರ್ 25-26 ಇಂದ ಕೆಲವು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದಿದೆ. ITR ಫೈಲ್ ಮಾಡುವಾಗ ಶೆಡ್ಯೂಲ್ VDA ಮ್ಯಾಂಡೇಟರಿ ಆಗಿದೆ. ಅಂದ್ರೆ ಪ್ರತಿ VDA ಟ್ರಾನ್ಸಾಕ್ಷನ್ ರಿಪೋರ್ಟ್ ಮಾಡಬೇಕು. ಮತ್ತೆ ಇನ್ಕಮ್ ಟ್ಯಾಕ್ಸ್ 2025 ಇಂದ ಕ್ರಿಪ್ಟೋ ಅಸೆಟ್ ಅನ್ನೋದು VDA ಡೆಫಿನೇಷನ್ ಗೆ ಅಫಿಷಿಯಲಿ ಆಡ್ ಆಗಿದೆ. ಇನ್ನು ಬಿಗ್ಗೆಸ್ಟ್ ವಾರ್ನಿಂಗ್, ಸರ್ಚ್ ಆಕ್ಷನ್ ಟೈಮ್ ಅಲ್ಲಿ ಅನ್ರಿಪೋರ್ಟೆಡ್ ಕ್ರಿಪ್ಟೋ ಸಿಕ್ಕಿದ್ರೆ ಸೆಕ್ಷನ್ 158B ಪ್ರಕಾರ 60% ಟ್ಯಾಕ್ಸ್ ಅಪ್ಲೈ ಆಗಬಹುದು. ಡಿಡಕ್ಷನ್ ಬೆನಿಫಿಟ್ ಕೂಡ ಸಿಗಲ್ಲ. ಸಿಂಪಲ್, ಇಂಡಿಯಾದಲ್ಲಿ ಕ್ರಿಪ್ಟೋಗೆ ಒಂದು ಟ್ಯಾಕ್ಸ್ ರೂಲ್ ಇಲ್ಲ. ನಿಮ್ಮ ಟ್ರೇಡ್ ಸ್ಪಾಟ್ ಟ್ರೇಡಿಂಗ್ ಅಥವಾ ಫ್ಯೂಚರ್ಸ್ ಅನ್ನೋದು ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಿದ್ರೆ ಅನ್ನೆಸೆಸರಿ ಟ್ಯಾಕ್ಸ್ ಪ್ರಾಬ್ಲಮ್ಸ್ ಅವಾಯ್ಡ್ ಮಾಡಬಹುದು. ನಾನು ಫ್ರೀ ಕ್ರಿಪ್ಟೋ ಟ್ಯಾಕ್ಸ್ ಗೈಡ್ ಫಾರ್ ಫಿನಾನ್ಷಿಯಲ್ ಇಯರ್ 25-26 ಗೆ PDF ರೆಡಿ ಮಾಡಿದ್ದೀನಿ. ಅದರಲ್ಲಿ ಕಂಪ್ಲೀಟ್ ಟ್ಯಾಕ್ಸ್ ರೂಲ್ಸ್, ಕಾಮನ್ ಮಿಸ್ಟೇಕ್, ರಿಪೋರ್ಟಿಂಗ್ ಚೆಕ್ ಲಿಸ್ಟ್ ಎಲ್ಲ ಇದೆ. ಕ್ರಿಪ್ಟೋ ಅಂತ ಕಮೆಂಟ್ ಮಾಡಿ, ನಾನು PDF ಕಳಿಸ್ತೀನಿ. ವಿಡಿಯೋ ಸೇವ್ ಮಾಡಿ, ಕ್ರಿಪ್ಟೋ ಟ್ರೇಡರ್ಸ್ ಇರುವ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಜೊತೆ ಫಾಲೋ ಮಾಡಿ. ಥ್ಯಾಂಕ್ ಯು.